ಪ್ರಿಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಪ್ರಸಾರವನ್ನು ಆಲಿಸುತ್ತಿರುವಿರಿ. ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಗಿನ್ನಿಸ್ ಕರಿ ಈಗ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. ಕೊಡವ ಕೌಟುಂಬಿಕ ಹಾಕಿ ನಮ್ಮೆ ಅಥವಾ ಉತ್ಸವ ಎನ್ನುವುದು ಇವತ್ತು ಕೇವಲ ಕೊಡಗಿನ ವ್ಯಾಪ್ತಿಯದ್ದಲ್ಲ. ಅದು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಹಾ ಉತ್ಸವವಾಗಿ ಬೆಳೆದು ನಿಂತಿದೆ. ಈ ಬಾರಿ ನಾಪೋಕ್ಲುವಿನಲ್ಲಿ ಮೊನ್ನೆ ನಡೆದದ್ದು 24ನೇ ಕೌಟುಂಬಿಕ ಹಾಕಿ ಉತ್ಸವ. ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಉತ್ಸವವನ್ನು ನಮ್ಮೆಯನ್ನು ಆಯೋಜಿಸಿದವರು ಕೊಂಡ್ಯೋಳಂಡ ಕುಟುಂಬಸ್ಥರು. ಚಾಂಪಿಯನ್ ತಂಡ ನಮಗೆಲ್ಲ ಗೊತ್ತೇ ಇದೆ. ಗೆಲುವು ಪಡೆದಂಥ ತಂಡ ಚೇಂದಂಡ ತಂಡ. ಸಮಬಲದ ಹೋರಾಟವನ್ನು ಕೊಟ್ಟಂತಹ ತಂಡ ನೆಲ್ಲಮಕ್ಕಡ ತಂಡ. ವಿಶ್ವದಲ್ಲಿ ಅತಿ ಹೆಚ್ಚು ತಂಡಗಳು ಭಾಗವಹಿಸಿದ ಒಂದು ಉತ್ಸವ. ಹಾಗೆ ಲಾಂಗೆಸ್ಟ್ ಹಾಕಿ ಟೂರ್ನಮೆಂಟ್ ಇನ್ ದಿ ವರ್ಲ್ಡ್ ಎನ್ನುವ ಕಾರಣಕ್ಕೆ ಗಿನ್ನೆಸ್ ತಂಡದ ಸ್ವಪ್ನಿಲ್ ಅವರು ಗಿನ್ನೆಸ್ ದಾಖಲೆ ಪಡೆದಂತಹ ತಂಡ ಅಥವಾ ಒಂದು ಉತ್ಸವ ಅಂತ ಕ್ರೀಡಾಂಗಣದಲ್ಲಿ ಘೋಷಿಸಿದಾಗ ಕ್ರೀಡಾಂಗಣದಲ್ಲಿದ್ದ ಸುಮಾರು 35,000ಕ್ಕೂ ಹೆಚ್ಚು ಮಂದಿ ಕ್ರೀಡಾಭಿಮಾನಿಗಳು ಮಾಡಿದಂತಹ ಹರ್ಷೋದ್ಗಾರ ಅದು ಮುಗಿಲು ಮುಟ್ಟಿತು. ಹಾಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಕೂಡ ಲಕ್ಷಾಂತರ ಕ್ರೀಡಾ ಪ್ರೇಮಿಗಳು ಈ ಉತ್ಸವವನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ಬಹಳ ವಿಶೇಷವಾದಂಥ ನಮ್ಮ ಕೊಡಗಿನ ಈ ಹಾಕಿ ಉತ್ಸವದ ಬಗ್ಗೆ, ಹಾಕಿ ಕ್ರೀಡೆ ಕೊಡಗಿನಲ್ಲಿ ಹೇಗೆ ಬೆಳೆದು ಬಂತು, ಅದು ಕೌಟುಂಬಿಕ ಹಾಕಿ ಉತ್ಸವವಾಗಿ ಬೆಳೆದಂತಹ ರೀತಿ, ಇವತ್ತು ಬೆಳೆದು ನಿಂತಹ ರೀತಿ ಮತ್ತು ಅದರ ಭವಿಷ್ಯ, ಈ ಎಲ್ಲದರ ಬಗ್ಗೆ ಇವತ್ತು ಕೊಡಗಿನ ಕ್ರೀಡಾ ಕ್ಷೇತ್ರದಲ್ಲಿ, ಮುಖ್ಯವಾಗಿ ಹಾಕಿ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಹಿರಿದಾದಂತಹ ಸಾಧನೆಯನ್ನು ಮಾಡಿದಂತಹ ಹಿರಿಯ ಕ್ರೀಡಾಪಟುಗಳು ನಮ್ಮ ನೇರ ಪ್ರಸಾರದಲ್ಲಿ ಇವತ್ತು ಮಾತಾಡ್ತಾರೆ. ಒಂದು ಗೀತೆಯನ್ನು ಕೇಳ್ತಾ ಈಗ ನಾವು ಕ್ರೀಡಾಪಟುಗಳನ್ನು ಮಾತಾಡಿಸೋಣಂತೆ. ಪ್ರಿಯ ಕೇಳುಗರೆ, ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಗಿನ್ನಿಸ್ ಕರಿ. ಇವತ್ತಿನ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆ ಮಾತಾಡುವುದಕ್ಕೆ ಸಂಪರ್ಕಕ್ಕೆ ನಮಗೆ ಲಭ್ಯ ಆಗಿರುವವರು ಗೌರವಾನ್ವಿತ MP ಗಣೇಶ್ ಅವರು. ತಮಗೆಲ್ಲ ಗೊತ್ತೇ ಇದೆ, ಮೊಳ್ಳೆರ ಗಣೇಶ್ ಪದ್ಮಶ್ರೀ ಪುರಸ್ಕೃತರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಮಾಜಿ ಒಲಿಂಪಿಯನ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಮ್ಮ ಸಂತೋಷವನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಾವೆಲ್ಲರೂ ಕೂಡ, ಇಡೀ ಕೊಡಗಿನ ಜನತೆ ಮತ್ತು ಕೊಡಗು ಹಾಕಿ ಇದರ ಅಭಿಮಾನಿಗಳು, ಇದನ್ನೆಲ್ಲ ಯಾರೆಲ್ಲ ಪ್ರೀತಿಸ್ತಾರೋ ನಾವೆಲ್ಲರೂ ಕೂಡ ಒಂದು ಸಂಭ್ರಮದ, ಉಲ್ಲಾಸದ ಉತ್ತುಂಗ ಸ್ಥಿತಿಯಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಹಿರಿಯರಾದಂತಹ ತಾವು ಈ ಒಂದು ಸಂತೋಷವನ್ನು ಹೇಗೆ ಅನುಭವಿಸಿದ್ರಿ? ಕಿರಿಯ ಕ್ರೀಡಾಪಟುಗಳಿಗೆ ತಮ್ಮ ಹಾರೈಕೆ ಏನು? ದಯವಿಟ್ಟು ಹೇಳಬೇಕು ಸರ್. ನಮ್ಮ ಕೊಡಗಿನ ಕೌಟುಂಬಿಕ ಹಬ್ಬವನ್ನು ನಮಗೆಲ್ಲ ತಿಳಿದ ಹಾಗೆ ನಮ್ಮ ಪಾಂಡಂಡ ಕುಟ್ಟಪ್ಪನವರು, ಲೇಟ್ ಪಾಂಡಂಡ ಕುಟ್ಟಪ್ಪನವರು ಸುಮಾರು 24 ವರ್ಷ ಹಿಂದೆ ಪ್ಲಾನ್ ಮಾಡಿ ತುಂಬಾ ಚೆನ್ನಾಗಿ ಬಹಳ ಒಂದು ಇಂಟ್ರೆಸ್ಟ್ ತಗೊಂಡು ಕೊಡಗಿನ ಜನತೆಯನ್ನು, ಯುವ ಹಾಕಿ ಶಕ್ತಿಯನ್ನು ಮುಂದಕ್ಕೆ ತರಲಿಕ್ಕೆ ಒಂದು ಒಳ್ಳೆ ಹಬ್ಬವನ್ನು ಆಚರಿಸಿದ್ರು. ಹಬ್ಬ ಅಂತ ಹೆಸರಿಗೆ ಮಾತ್ರ, ಬಟ್ ಅವರಲ್ಲಿ ಇದ್ದಂತ ಒಂದು ಉತ್ಸವ. ಅವರು ಕೂಡ ಒಂದು ಹಾಕಿ ಆಟಗಾರರಿಂದ ನಾನು ತಿಳಿದ್ದೇನೆ. ನಮ್ಮೊಟ್ಟಿಗೆ ಬೆಂಗಳೂರಿನಲ್ಲೂ ಕೂಡ ಅವರು ಈ ಟೂರ್ನಮೆಂಟ್ ಆಡೋದಕ್ಕಿಂತ ಮೊದಲು ಕೂಡ ತುಂಬಾ ಸಲ ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಹಾಗೂ ಅವರ ಒಂದು ಉದ್ದೇಶವನ್ನು ಇವತ್ತು 24ನೇ ವರ್ಷದಲ್ಲಿ ಅವರ ಮಗ ತುಂಬಾ ಚೆನ್ನಾಗಿ ಇದನ್ನು ಕುಂಡಿಯೋಳಂಡ ಫ್ಯಾಮಿಲಿನಲ್ಲಿ ತಂದು, ಕುಂಡಿಯೋಳಂಡ ಫ್ಯಾಮಿಲಿನಲ್ಲಿ ಅವರು ತೋರಿಸಿದಂತ ಒಂದು ಉತ್ಸಾಹ ಹಾಗೂ ಕೊಡಗಿನ ಜನತೆಗೆ ಕೊಟ್ಟ ಒಂದು ಅದ್ಭುತ ಹಬ್ಬ ಅಂದ್ರೆ ಇದು ನಮ್ಮ ಕೊಡಗಿನ ಕುಂಡಿಯೋಳಂಡ 24ನೇ ಹಾಕಿ ಹಬ್ಬ. ನಾನು ಪ್ರತ್ಯೇಕವಾಗಿ ಅದಕ್ಕೆ ಬರಕ್ಕಾಗ್ಲಿಲ್ಲ. ನನ್ನ ಏಜಿಂಗ್, ನಮ್ಮ ವಯಸ್ಸಾದ ಕಾರಣ ಹಾಗೂ ಹವಾಮಾನ ಇದು ಕೂಡ ಬಿಸಿಲು, ಇದನ್ನ ತಕ್ಕೊಳಕ್ ಆಗ್ತಿರ್ಲಿಲ್ಲ. ಹಾಗೂ ನಾವು ಬೆಂಗಳೂರಿಂದ ಬಂದು ಅಲ್ಲಿ ಮ್ಯಾಚ್ ನ ನೋಡಿ ಹಿಂದಿರುವಂತ ಒಂದು ಅನುಕೂಲತೆ ನನಗೆ ಇರ್ಲಿಲ್ಲ ಅಂತ ಹೇಳಿ ನಾನು ಈ ಹಬ್ಬವನ್ನು ಬಂದು ಪ್ರತ್ಯೇಕವಾಗಿ ನೋಡಕ್ಕಾಗ್ಲಿಲ್ಲ. ಆದ್ರೆ ಇವರು ಕಳಿಸುವಂತ ಪ್ರತಿ ಒಂದು
ಇವರ ಇನ್ಫಾರ್ಮೇಶನ್ ಏನ್ ಬರ್ತಾ ಇತ್ತು, ಅವರು ಕಡೆಗೆ ಅವರ ಮ್ಯಾಚ್ ಕೂಡ ನಾನು ನೋಡಿ ತುಂಬಾ ಖುಷಿ ಪಟ್ಟಿದ್ದೇನೆ. ಹಾಗೂ ನಮ್ಮ ಮುಂದಕ್ಕೆ ನಮ್ಮ ಕೊಡಗಿನ ಮಕ್ಕಳು ಬೆಳಿಬೇಕಾದ್ರೆ ಇದೇ ದಾರಿಯಲ್ಲಿ ಬೆಳಿಬೇಕು. ಯಂಗ್ಸ್ಟರ್ಸ್ಗೆ ತಮ್ಮ ಶುಭ ಹಾರೈಕೆ ಏನು ಸರ್ ಈ ಸಂದರ್ಭದಲ್ಲಿ? ಹಾಕಿ ಮಕ್ಕಳು ತುಂಬಾ ಈ ಮ್ಯಾಚ್ ಗಳನ್ನ ನೋಡಿದ್ದಾರೆ, ಸಣ್ಣ ಮಕ್ಕಳು. ಹಾಗೂ ತುಂಬಾ ಅವರು ಟೀಮ್ ನಲ್ಲಿ ಕೂಡ ಸ್ವಲ್ಪ ಮಕ್ಕಳು ಆಡಿದನ್ನ ನಾನು ನೋಡಿದೆ. ನನಗೆ ಆಗ್ತದೆ ಈ ಹಬ್ಬವನ್ನು ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮ್ಮ ಮಕ್ಕಳು ಡೆಫಿನೆಟ್ ಆಗಿ ನಮಗಿಂತ ಚೆನ್ನಾಗಿ ಇಂದು ಭಾರತ ದೇಶವನ್ನು ಪ್ರತಿನಿಧಿಸ್ತಾರೆ ಅಂತ ತುಂಬಾ ನಂಬಿಕೆ ನನಗಿದೆ. ಇವ್ರನ್ನ ತಂದೆ ತಾಯಿಗಳು ಆದಷ್ಟು ಮಟ್ಟಿಗೆ ಪ್ರೋತ್ಸಾಹಿಸಬೇಕು. ಇವ್ರನ್ನ ಹಾಕಿ ಗ್ರೌಂಡಿಗೆ ಕರ್ಕೊಂಡು ಹೋಗ್ಬೇಕು. ಇಂಥ ಒಂದು ದೊಡ್ಡ ಟೂರ್ನಮೆಂಟ್ ಮಾಡಿದ್ಮೇಲೆ ಇವ್ರನ್ನ ಒಂದು ಹಾಕಿ ಕ್ಯಾಂಪ್ ಮಾಡ್ಬೇಕು. ಅವ್ರನ್ನ ಹಾಗೆ ಬಿಟ್ಬಿಡ್ಬಾರ್ದು. ವರ್ಷಕ್ಕೆ 1-2 ಹಾಕಿ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಈಗ ನಾನು ಕೇಳಿದ ಪ್ರಕಾರ ಸೋಮವಾರಪೇಟೆ ಒಂದು ಒಳ್ಳೆ ಕ್ಯಾಂಪ್ ಮಾಡಿದ್ರು. ಮ್ಯಾನ್ಸ್ ಕಾಂಪೌಂಡ್ ನಲ್ಲಿ ಕೂಡ ತುಂಬಾ ಈಗಿನ ನಮ್ಮ DC ಅವರು ಬಹಳ ಇಂಟ್ರೆಸ್ಟ್ ತಗೊಳ್ತಾ ಇದ್ದಾರೆ ಸ್ಪೋರ್ಟ್ಸ್ ನಲ್ಲಿ. ಅವರು ಕೂಡ ಒಂದು ಹಾಕಿ ಪ್ಲೇಯರ್ ಅಂತ ಕೇಳಪಟ್ಟೆ. ಇಂಥವರು ಒಂದು ಒಳ್ಳೆ ಒಂದು ವಾತಾವರಣ ಇರುವಾಗ ನಮ್ಮ ಇಂಥ ಒಂದು ವಾತಾವರಣದಲ್ಲಿ ನಾವು ಲಾಭ ಪಡಿಬೇಕು. ಅದು ನಮ್ಮ ಮಕ್ಕಳು ಮುಂದಕ್ಕೆ ಆಡಿ ನಮ್ಮ ದೇಶವನ್ನು ಪ್ರತಿನಿಧಿಸಿದ್ರೆ ಡೆಫಿನೆಟ್ ಆಗಿ ನಾವು ಯಾವ ತರ ನಮ್ಮ ಡಿಫೆನ್ಸ್ ಫೋರ್ಸ್ ನಲ್ಲಿ ಹೆಸರು ತಗೊಂಡಿದ್ದಾರೆ ಅದೇ ತರ ನಾವು ಹಾಕಿನಲ್ಲಿ ಕೂಡ ಹಾಕಿ ಮಾತ್ರ ಅಲ್ಲ, ಹಾಕಿ ಆಡುವಾಗ ಬೇರೆ ಬೇರೆ ಆಟಗಳನ್ನು ಕಲಿತಾರೆ. ಬೇರೆ ಆಟಗಳ ಆಡುವಾಗ ಹಾಕಿನೂ ಕಲಿತಾರೆ. ನಮ್ಮ ಸ್ಪೋರ್ಟ್ಸ್ ಸ್ಕೂಲ್ ಕೂಡಿಗೆ ಇರ್ಬೋದು, ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಮಡಿಕೇರಿ ಇರ್ಬೋದು, ಪೊನ್ನಂಪೇಟೆ ಇರ್ಬೋದು. ಎಷ್ಟೋ ಮಕ್ಕಳು ಹಾಕಿಗೆ ಬಂದವರು ಬೇರೆ ಆಟ ಆಡ್ಬಿಡ್ತಾರೆ, ಬೇರೆ ಆಟದಲ್ಲಿ ಇಂಡಿಯಾಕ್ಕೆ ಆಡ್ಬಿಡ್ತಾರೆ. ಎಷ್ಟು ಮಕ್ಕಳು ನಮ್ದು ಅಥ್ಲೆಟಿಕ್ಸ್ ನಲ್ಲಿದ್ದಾರೆ, ಬ್ಯಾಡ್ಮಿಂಟನ್ ನಲ್ಲಿದ್ದಾರೆ, ಗಾಲ್ಫ್ ನಲ್ಲಿದ್ದಾರೆ. ಅದೇ ತರ ಕ್ರಿಕೆಟ್ ನಲ್ಲಿ ಹೇಳ್ಬೇಕಾದ್ರೆ ನಮ್ಮ ಹಾಕಿ ಪ್ಲೇಯರ್ ಮಗ ವೇಣು ಉತ್ತಪ್ಪನವ್ರ ಮಗ ನಮ್ಮ ಬಹಳ ದೊಡ್ಡ ಪ್ಲೇಯರ್ ಆಗಿದ್ದಾರೆ. ಅದೇ ತರ ನಮ್ಮ ಬ್ಯಾಡ್ಮಿಂಟನ್ ನಲ್ಲಿ ಪ್ರತಿಯೊಂದು ಗೇಮ್ ನಲ್ಲೂ ಮುಂದಕ್ಕೆ ಬರ್ಬೋದು. ಯಾಕೆಂದ್ರೆ ದೇವರು ಕೊಟ್ಟಂತ ಒಂದು ಶಾರೀರಿಕತೆ ಇದು ಡೆಫಿನೆಟ್ ಆಗಿ ಸ್ಪೋರ್ಟ್ಸ್ ನಲ್ಲಿ ಮುಂದುವರಕ್ಕೆ ಎಲ್ಲ ಯುವಕರು ಕೂಡ, ಎಲ್ಲ ಯುವಕ ಯುವತಿಯರು ಕೂಡ ಮುಂದೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀರಿ. ಎಲ್ಲ ಕ್ರೀಡಾಪಟುಗಳ ಪರವಾಗಿ ತಮಗೆ ಅನಂತ ವಂದನೆಗಳು. ಇಷ್ಟು ಮಾತಿಗೆ ಆಶೀರ್ವಾದ ರೂಪದ ತಮ್ಮ ಮಾತುಗಳಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ಮತ್ತೆ ಇದು ಇವಾಗ ನಮ್ಮ ಗಿನ್ನಿಸ್ ಬುಕ್ ನಲ್ಲಿ ದಾಖಲೆ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಇದು ಬಹಳ ಒಂದು ದೊಡ್ಡ ಹಬ್ಬ ನಮ್ಮ ಕೊಡಗಿಗೆ. ಪ್ರತಿಯೊಬ್ಬರು ಇದೊಂದು ಹಬ್ಬವನ್ನು ಆಚರಿಸಬೇಕು. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ತುಂಬಾ ಧನ್ಯವಾದಗಳು, ತುಂಬಾ ಧನ್ಯವಾದ. ನಮ್ಮಲ್ಲಿ ಒಳ್ಳೆ ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ ಇವಾಗ. ಪೊನ್ನಣ್ಣ ಇದ್ದಾರೆ, ಮತ್ತೆ ಯಡಿಯೂರಾಜ್ ಇದ್ದಾರೆ. ಇಂಥವ್ರು ಬಂದಿರುವಾಗ ನಮ್ಮ ಕೊಡಗಿನಲ್ಲಿ ಎಲ್ಲ ಸೇರಿ ಆ ಪಕ್ಷ ಈ ಪಕ್ಷನ ಬಿಟ್ಟು ಸ್ಪೋರ್ಟ್ಸ್ ಪಕ್ಷವನ್ನು ತಗೊಳ್ಬೇಕು ಅಂತ ನಾ ಎಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು ಸರ್. ಪ್ರಿಯ ಶ್ರೋತೃಗಳೇ, ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಗಿನ್ನಿಸ್ ಗಿರಿ ಈ ಕುರಿತಂತೆ ಇವತ್ತು ಮಾತಾಡುವುದಕ್ಕೆ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕರ್ನಲ್ ಬಾಳೆಯಡ ಸುಬ್ರಹ್ಮಣ್ಯವರು, ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು, ಮಾಜಿ ಒಲಿಂಪಿಯನ್, ಹೆಮ್ಮೆಯ ಕರ್ನಲ್ ಬಾಳೆಯಡ ಸುಬ್ರಹ್ಮಣ್ಯವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸರ್, ಈ ಸಂದರ್ಭದಲ್ಲಿ ನಾವು ಈಗ ಗಿನ್ನಿಸ್ ದಾಖಲೆಯನ್ನ ಸಾಧಿಸಿದಂತ ಒಂದು ಸಂಭ್ರಮವನ್ನ ನಮ್ಮ ಜೊತೆ ನೀವು ಹೇಗೆ ಹಂಚಿಕೊಳ್ತೀರಿ ಸರ್? ಇದೊಂದು ನಮ್ಮ ಭಾರತ ದೇಶದ ಜನರಿಗೆ ಒಂದು ಹೆಮ್ಮೆಯ ಖುಷಿಯ ದಿವಸವಾಗಿದೆ. ಕೊಡಗು ಭಾರತ ದೇಶದ ಒಂದು ಪುಟ್ಟ ಜಿಲ್ಲೆ. ಗುಡ್ಡ ಬೆಟ್ಟ, ಪ್ರಾಣಿ ಪಕ್ಷಿಗಳು, ಕಾವೇರಿ ತಾಯಿ ನೆಲೆಸಿದ ಭೂಮಿ ಇದು. ಯೋಧರು, ದೇಶಕ್ಕಾಗಿ ಹೋರಾಡಿದವರು, ವ್ಯವಸಾಯ ಮಾಡುವವರು, ಒಳ್ಳೆ ಒಳ್ಳೆ ದೇಶಕ್ಕೆ ಹೆಸರು ತಂದಂತ ಈ ಪುಟ್ಟ ಜಿಲ್ಲೆ. ಇಲ್ಲಿ ವ್ಯವಸಾಯ, ಹಾಕಿ ಎಂದರೆ
ನಮ್ಮ ಒಂದು ಹುಟ್ಟಿದ ಆಗಲೇ ಬಂದ ಒಂದು ನಮ್ಮ ಆಸ್ತಿ. ನಾವು ಚಿಕ್ಕ ವಯಸ್ಸಿನಿಂದಲೇ ಕೊಡಗಿನಲ್ಲಿ ಹಾಕಿ ಆಡುವಂತ ಒಂದು ಅಭ್ಯಾಸ ಇದೆ. ಭಾರತ ದೇಶಕ್ಕೆ ಒಂದು 7 ಒಲಿಂಪಿಯನ್ ಕೊಟ್ಟಂತ ಹಾಗೂ ಬಹಳಷ್ಟು ಇಂಟರ್ನ್ಯಾಷನಲ್ ಪ್ಲೇಯರ್ ಕೊಟ್ಟಂತ ಇಂದು ಈ ಪುಟ್ಟ ಜಿಲ್ಲೆ 24 ವರ್ಷದಿಂದ ಪಾಂಡಂಡ ಕುಟ್ಟಣಿ ಅವರು ಈ ಹಾಕಿ ಹಬ್ಬಕ್ಕೆ ಒಂದು ಬೀಜವನ್ನು ಹಚ್ಚಿದರು. ಈ ಟೂರ್ನಮೆಂಟ್ ಬೆಳೆದು ಬಂದು 24 ವರ್ಷ ಆಯಿತು. 24 ವರ್ಷದ ಈ ಹಬ್ಬವನ್ನು ನಮ್ಮ ಕುಂಡೆಲೊಂಡ ಒಂದು ಪುಟ್ಟ ಫ್ಯಾಮಿಲಿ, ಒಂದು 100 ಜನರ ಫ್ಯಾಮಿಲಿ ಇದು, ಇವರು ಮಾಡಬೇಕೆಂದು ಒಂದು ಯೋಚನೆ ಮಾಡಿ ಬಹಳಷ್ಟು ವರ್ಷದಿಂದ ಶ್ರಮ ಪಟ್ಟಿದ್ರು. ಹಾಗೆಯೇ ಬಹಳ ಶ್ರಮಪಟ್ಟು ವಿಶ್ವದಲ್ಲೇ ಒಂದು ದಾಖಲೆ ಆಗುವಂತ ಟೂರ್ನಮೆಂಟ್ ಅನ್ನು ಇವರು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಕೊಡಗು ಜಿಲ್ಲೆಗೆ, ಕರ್ನಾಟಕಕ್ಕೆ, ಅವರು ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ. 360 ಟೀಮ್ ಅನ್ನು ಇವರು ಜೋಡಿಸಿಕೊಂಡು ಎಲ್ಲರಿಗೆ ಎಲ್ಲಾ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಸ್ಪೆಷಲ್ ಆಗಿ ಜನರು ಬಂದು ಕೂತು ನೋಡುವಂತ ಒಂದು 30-40 ಸಾವಿರ ಜನಕ್ಕೊಂದು ಕೂತು ನೋಡುವಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟು 1 ತಿಂಗಳು ಈ ಟೂರ್ನಮೆಂಟ್ ನಡೆಸಿಕೊಟ್ಟು ಈ ಟೂರ್ನಮೆಂಟ್ ಅಚ್ಚುಕಟ್ಟಾಗಿ ಮಾಡಿ ಎಲ್ಲಾ ಜನರ ಸಹಾಯದಿಂದ, ಹೊಂದಾಣಿಕೆಯಿಂದ ಈ ಟೂರ್ನಮೆಂಟ್ ಇವತ್ತು ವಿಶ್ವ ದಾಖಲೆಯಾಗಿ ಗಿನ್ನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ಗೆ ಬಂದು ತಲುಪಿದೆ, ಆಗಿದೆ. ನಾನು ಹೃದಯಪೂರ್ವಕವಾಗಿ ಕುಂಡೆಲೊಂಡ ದಿನೇಶ್ಗೆ ಹಾಗೂ ಅವರ ಕುಟುಂಬಕ್ಕೆ ನಾನು ತುಂಬು ಹೃದಯದಿಂದ ನನ್ನ ವಂದನೆಯನ್ನು ಅರ್ಪಿಸ್ತೇನೆ. ಇದೇ ತರ ವರ್ಷವೂ ನಡೆಯಲಿ. ಎಷ್ಟು ವರ್ಷ ನಡೆಸಿದ ಎಲ್ಲಾ ಕುಟುಂಬಗಳು ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇವರು ಈ ಟೂರ್ನಮೆಂಟ್ ಅನ್ನು ನಡೆಸಿಕೊಟ್ಟಿದ್ದಾರೆ. ಸರ್, ನಡುವೆ ಒಂದು ಪ್ರಶ್ನೆ. ಈಗ ಇಂಥ ಒಂದು ಹಾಕಿ ಉತ್ಸವ ನಡೆದಾಗ ನೂರಾರು ಆಟಗಾರರು ಭಾಗವಹಿಸ್ತಾರೆ, ಅಂಪೈರ್ಸ್ ಭಾಗವಹಿಸ್ತಾರೆ. ಹಾಗಾದ್ರೆ ನಮ್ಮ ಭಾರತೀಯ ಹಾಕಿ ತಂಡದಲ್ಲಿ ನಮ್ಮ ಕೊಡಗಿನ ಆಟಗಾರರು ಇನ್ನಷ್ಟು ಅವಕಾಶಗಳನ್ನ ಪಡ್ಕೊಳ್ಬೇಕು ಅಂತಾದ್ರೆ ಏನಾಗಬೇಕು ಸರ್? ಹೌದು, ಹೀಗಾಗಿ ಈ ಟೂರ್ನಮೆಂಟ್ ನಡೀತಾರಿಂದ ಪುಟ್ಟ ಮಕ್ಕಳು ಕೂಡ ಹಾಕಿ ಸ್ಟಿಕ್ ಅಂತ ತಗೊಂಡು ಗ್ರೌಂಡ್ ಅಲ್ಲಿ ನಿಮಗೆ ಕಾಣಬಹುದು. ಮುಂದಿನ ವರ್ಷದಲ್ಲಿ ಎಷ್ಟೆಲ್ಲ ಚಿಕ್ಕ ಮಕ್ಕಳಿದ್ದಾರೆ, ಅವರು ನಾವು ಒಂದು 10 ವರ್ಷದಲ್ಲಿ ನಾವು ಈ ಮಕ್ಕಳನ್ನು ಭಾರತ ದೇಶಕ್ಕೆ ಆಡುವಂತ ಒಂದು ಕನಸನ್ನು ಕಾಣ್ತಾ ಇದ್ದೇವೆ. ಈ ಟೂರ್ನಮೆಂಟ್ ಯಾಕೆ ವಿಶ್ವದಲ್ಲೇ ಒಂದು ದಾಖಲೆ ಆಗಿದೆ ಅಂದ್ರೆ, ವಿಶ್ವದಲ್ಲಿ ದೊಡ್ಡ ಟೂರ್ನಮೆಂಟ್ ಅಂದ್ರೆ ಒಲಿಂಪಿಕ್ಸ್, ವರ್ಲ್ಡ್ ಕಪ್, ಏಷ್ಯನ್ ಗೇಮ್ಸ್. ಇಂಥ ಟೂರ್ನಮೆಂಟ್ಗಳಲ್ಲಿ ಬರೀ 12 ಟೀಮ್ ಆಡುವುದು. ಆದ್ರೆ ಈ ನಮ್ಮ ಕೊಡುವ ಫ್ಯಾಮಿಲಿ ಟೂರ್ನಮೆಂಟ್ ಅಲ್ಲಿ 360 ಟೀಮ್ ಆಡಿ ಒಂದು ಜನರಿಗೆ ಒಂದು ಹಬ್ಬದ ರೀತಿಯಲ್ಲಿ ಮಾಡಿದ್ರೆ ಜನರಿಗೆ ಒಂದು ಈ ಸಂತೋಷವಾದ ಸುದ್ದಿಯನ್ನು ನಮ್ಮ ಕೊಡಗಿನ ಜನರಿಗೆ, ಭಾರತದ ಜನರಿಗೆ ಅವರು ಹಂಚಿಕೊಂಡಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ತಾವು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಯುವ ಆಟಗಾರರಿಗೆ ಪ್ರೋತ್ಸಾಹ ನೀಡಿ ಇವತ್ತು ಮಾಧ್ಯಮದ ಮೂಲಕ ಕೂಡ ಮಾತಾಡಿ ಬಹಳ ಉತ್ತೇಜದಾಯಕವಾದಂಥ ಮಾತುಗಳನ್ನಾಡಿದ್ದೀರಿ. ಕರ್ನಲ್ ಬಾಳೆಯಡ ಸುಬ್ರಹ್ಮಣ್ಯವರೇ, ನಮ್ಮೆಲ್ಲ ರೇಡಿಯೋ ಶ್ರೋತೃಗಳ ಪರವಾಗಿ ತಮಗೆ ಅನಂತ ವಂದನೆಗಳು. ತಮ್ಮ ಅಮೂಲ್ಯವಾದ ಮಾತುಗಳಿಗೆ ಧನ್ಯವಾದ. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ. ಶ್ಯಾಮನ ಮುರಳಿಲೋಲನ ಕರೆಯು ಬರುವುದೇ ನಾಳೆ. ಕಾವೇರಿ
ಪ್ರಿಯ ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಗಿನ್ನಿಸ್ ಗರಿ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈಗ ನಮ್ಮ ಜೊತೆ ಗೌರವಾನ್ವಿತ AB ಸುಬ್ಬಯ್ಯನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಮಗೆಲ್ಲ ಗೊತ್ತು, ಹಾಕಿ ಪ್ರಿಯರಿಗೆ ಅಂಜಪರವಂಡ ಸುಬ್ಬಯ್ಯ, AB ಸುಬ್ಬಯ್ಯ ಮಾಜಿ ಒಲಿಂಪಿಯನ್, ಭಾರತದ ಹಾಕಿ ತಂಡದ ಗೋಲ್ ಕೀಪರ್ ಅವರು, ಕೋಚ್, ಹಾಗೆ ಅರ್ಜುನ್ ಪ್ರಶಸ್ತಿ ಪುರಸ್ಕೃತರು ಕೂಡ. ಈಗ ಅವ್ರ ಜೊತೆ ಮಾತಾಡೋಣಂತೆ. ಸುಬ್ಬಯ್ಯನವರು, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಬಹಳ ಹೆಮ್ಮೆಯ ವಿಷಯ ಇವತ್ತು ನೀವು ನಮ್ಮ ಜೊತೆ ಮಾತಾಡ್ತಾ ಇರೋದು. ನಮಗೆ ಬಹಳ ಅಭಿಮಾನ ಅನ್ನಿಸ್ತಾ ಇದೆ. ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಹಾಗೆ ಸಂಭ್ರಮ, ಹಾಗೆ ನಾವು ಗಿನ್ನಿಸ್ ದಾಖಲೆಯನ್ನು ಪಡೆದಂಥ ಈ ಸಂದರ್ಭದಲ್ಲಿ ಈ ಸಂತೋಷವನ್ನು ನಮ್ಮ ರೇಡಿಯೋ ಬಂಧುಗಳ ಜೊತೆಯಲ್ಲಿ, ಕ್ರೀಡಾ ಪ್ರೇಮಿಗಳ ಜೊತೆಯಲ್ಲಿ ಸರ್ ತಾವು ದಯವಿಟ್ಟು ಹಂಚಿಕೊಳ್ಬೇಕು. ನಮ್ಗೆ ಈ ವರ್ಷದ ಕುಂಡ್ಯಾಲ್ಡ್ ಹಾಕಿ ಕಪ್ ಕಾರ್ನಿವಲ್ ಇನ್ಫ್ಯಾಕ್ಟ್ ಅವರು ಅದನ್ನ ಒಂದು ಏನ್ ಇಟ್ಕೊಂಡು ಮಾಡಿದ್ರು. ಅದು ಅಂತಂದ್ರೆ ಇದನ್ನ ಈ ಸತಿ ಹೈಯೆಸ್ಟ್ ನಂಬರ್ ಟೀಮ್ ನ ತರಬೇಕು, ಚೆನ್ನಾಗಿ ಆರ್ಗನೈಸ್ ಮಾಡ್ಬೇಕು. ಏನು ಅದರಲ್ಲಿ ಲಾಸ್ಟ್ ಇಷ್ಟು ವರ್ಷದಲ್ಲಿ ಏನೆಲ್ಲ ಸ್ವಲ್ಪ ಶಾರ್ಟ್ ಕಮಿಂಗ್ ಇತ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಚೆನ್ನಾಗಿ ಮುಗಿಸ್ಬೇಕು ಅಂತ ಅವ್ರದ್ದು ಆಸೆ ಇತ್ತು. ಅದ್ರ ಪ್ರಕಾರ ಅವರು ಕುಂಡ್ಯಾಲ್ಡ್ ಫ್ಯಾಮಿಲಿ ಅವರು ಅಷ್ಟು ಎಫರ್ಟ್ ಹಾಕಿ ಅವರು ಕರೆಕ್ಟ್ ಆಗಿ ಈ ಟೂರ್ನಮೆಂಟ್ ನ ಒಂದು ಪ್ರಾಬ್ಲಮ್ ಇಲ್ಲದೆ ನಡೆಸಿದ್ದಾರೆ. ಮತ್ತೆ ಅದಕ್ಕೆ ಅವ್ರಿಗೆ ಬಿಫಿಟ್ಟಿಂಗ್ ಆಗಿ ಅವ್ರಿಗೆ ಈ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಹಾಕಿ ಫೀಲ್ಡ್ ಹಾಕಿ ಟೀಮ್ ಪಾರ್ಟಿಸಿಪೇಷನ್ ಅವ್ರಿಗೆ ಕೊಟ್ಟಿದ್ದು. ಅದಕ್ಕೆ ಅದು ತಕ್ಕ ಒಂದು ನಾವು ಹೇಳ್ತೀವಿ ಅವ್ರಿಗೆ ಒಂದು ಬಹುಮಾನ ಸಿಕ್ಕಿದ ಹಾಗೆ. ಯಾಕೆಂದ್ರೆ ಅವ್ರ ಎಫರ್ಟ್ಗೆ, ಯಾಕೆಂತಂದ್ರೆ ನಾವು ನೋಡಿದೀವಿ ಅಲ್ಲಿ ನಮ್ಗೆ ಎದುರುಗಡೆ ಕಾಣುವತ್ತಿಗೆ ರಮೇಶ್ ಅವರಾಗಿರ್ಬೋದು, ದಿನೇಶ್ ಆಗಿರ್ಬೋದು, ಇವರೆಲ್ಲ ಎದುರುಗಡೆ ಇದ್ರು. ಬಟ್ ಅವ್ರದ್ದು ಹೋಲ್ ಟೀಮ್, ಅವ್ರ ಹೋಲ್ ಕುಟುಂಬ, ಅವ್ರ ಸಾಮಾನ್ಯ ಜನರು ಇರ್ಬೋದು, ಅವ್ರಿಗೆಲ್ಲ ಎಷ್ಟು ಎಫರ್ಟ್ ಆಗಿ ಅಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ ನಮ್ಗೆ ಆ ಟೂರ್ನಮೆಂಟ್ ಮುಗಿಯೋತ್ತಿಗೆ ನಮ್ಗೆ ಬೇಸರ ಆಯ್ತು. ಯಾಕಂದ್ರೆ ಇಷ್ಟು ಒಳ್ಳೆ ಎಂಟರ್ಟೈನ್ಮೆಂಟ್, ಈ ಟೂರ್ನಮೆಂಟ್ ಮುಗಿತಾ ಇದೆಯಲ್ಲ ಆಫ್ಟರ್ 1 month ಅಂತ ನಮ್ಗೆ ಬೇಸರ ಆಗ್ತಿತ್ತು. ಸೊ ಅವ್ರದ್ದು ತುಂಬಾ ಎಫರ್ಟ್ ಉಂಟು. ಅವರು ವೆಲ್ ಡಿಸರ್ವ್ಡ್ ಅವರು ಈ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಾಯಂ ಮಾಡಕ್ಕೆ. ಇದೇ ಟೂರ್ನಮೆಂಟ್ ಇಸ್ ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ ಇಷ್ಟರವರೆಗೆ. ಅಂತ ಹೇಳಿದ್ರೆ ಇವರು ಹಳೇದು ಅವ್ರದ್ದು ಯಾವ್ದು ಶಾರ್ಟ್ ಕಮಿಂಗ್ ಇತ್ತು ಅದನ್ನೆಲ್ಲ ಕರೆಕ್ಟ್ ಆಗಿ ಸಜೆಷನ್ ತಕೊಂಡು ಅವರು ಸಾರ್ಟ್ ಔಟ್ ಮಾಡಿದ್ದಾರೆ. ಅದಕ್ಕಾಗಿ ಮತ್ತೆ ಈ ಸಂದರ್ಭದಲ್ಲಿ ಈ ಹಿಂದೆ 23 ವರ್ಷ ಹಾಕಿ ಉತ್ಸವವನ್ನ ಯಾರು ಆಚರಿಸಿಕೊಂಡು ಬಂದ್ರು ಬಹಳ ಯಶಸ್ವಿಯಾಗಿ, ಆ ಎಲ್ಲ ಕುಟುಂಬದವ್ರನ್ನು ಕೂಡ ಅವರ ಪ್ರಯತ್ನವನ್ನು ಕೂಡ ನಾವು ನೆನಪು ಮಾಡ್ಕೊಳ್ಳೇಬೇಕಲ್ವ ಸರ್? ಅದು ನಿಜವಾಗಿ ಇದು ನಾವು ಸ್ಟಾರ್ಟಿಂಗ್ 1997 ಪಾಂಡಂಡ ಕುಟುಂಬ ಅವರು ಮಾಡಿದಲ್ಲಿಂದ ವರ್ಷ ಇದು ಭಾರಿ ಚೆನ್ನಾಗಿ ನಡ್ಕೊಂಡು ಬಂದುಂಟು. ಎಲ್ಲ ಫ್ಯಾಮಿಲಿ ಯಾವ್ದು 23 ವರ್ಷ ನಡೆಸಿದ್ದಾರೆ, ಎಲ್ಲರದು ಎಫರ್ಟ್ ಎಷ್ಟು ಇತ್ತು ಅಂತ ಹೇಳಿದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಹೇಗೆ ಬೆಟರ್ ಮಾಡ್ಕೊಂಡು ಹೋಗ್ಬೋದು, ಯಾವ್ದು ಇದನ್ನ ಇನ್ನು ಮುಂದಕ್ಕೆ ಹೇಗೆ ಇದನ್ನ ಇನ್ನು ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಟಿವ್ ಮಾಡ್ಬೋದು, ಸೊ ದಟ್ ಜನರಿಗೆ ಇದ್ರ ಮೇಲೆ ಒಂದು ಇಂಟ್ರೆಸ್ಟ್ ಬರ್ಲಿ, ಅವ್ರಿಗೆ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಹೇಳ್ಕೊಂಡು ಅವರು ವರ್ಷ ಇದು ಇಂಪ್ರೂವ್ಮೆಂಟ್ ಬಂದಿದ್ದಕ್ಕೆ ಈ ಲೆವೆಲ್ ಅಲ್ಲಿ 23rd ಇಯರ್ ಅಲ್ಲಿ ಈ ಲೆವೆಲ್ಗೆ ತಲುಪುಂಟು. ಇನ್ನು ಮುಂದೆ ನಡೆಯೋದು ನಾವು ಇದರಲ್ಲಿ ಏನಾದ್ರು ಒಂದೆರಡು ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಸಹ ಮುಂದೆ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಕುಂಡ್ಯಾಲ್ಡ್ ಅವರು ಫ್ಯಾಮಿಲಿ ಏನ್ ಮಾಡಿದ್ದಾರೆ, ಈ ವರ್ಷ ಇದರ ಮಧ್ಯದಲ್ಲಿ ಹಾಕಿ ಟೂರ್ನಮೆಂಟ್ ಮಧ್ಯದಲ್ಲಿ ಬೇರೆ ಬೇರೆ ವಿವಿಧ ಕಾರ್ಯಕ್ರಮವನ್ನ ಇಟ್ಟಿದ್ರು. ಯಾವ್ದಾದ್ರು ಇದು ಮ್ಯಾರಥಾನ್ ಆಗ್ಲಿ, ಆರ್ ಇವರು ಮೆಡಿಕಲ್ ಇವ್ರದ್ದು ಗೈಡೆನ್ಸ್ ಆಗ್ಲಿ, ಅಂಡ್ ಜಾಬ್ ವೈಸ್ ಸರ್ವಿಸಸ್ಗೆ ಆಗಿ ಗೈಡೆನ್ಸ್ ಆಗ್ಲಿ, ಮೆನಿ ಇವರು ತುಂಬಾ ಒಂದು ಪ್ರೋಗ್ರಾಮ್ಸ್ ನ ಮಧ್ಯದಲ್ಲಿ ಇಟ್ಕೊಂಡು ಇದು ಖಾಲಿ ಮೊನೋಟನಸ್ ಆಗಿ ಒಂದೇ ಮಾಡಿಲ್ಲ. ಅವರು ಇದ್ರ ಮಧ್ಯದಲ್ಲಿ ಎಲ್ಲರನ್ನ ಅವರು ಇನ್ವಾಲ್ವ್ ಮಾಡ್ಕೊಂಡು ಎಲ್ಲರನ್ನ ಒಂದು ಖುಷಿಲಿ ಇಟ್ಟಿದ್ರು. ದೇರ್ ಮೇಡ್ ಎವ್ರಿಬಡಿ ಪಾರ್ಟ್ ಆಫ್ ದಿಸ್ ಅವ್ರದ್ದು ಕುಂಡ್ಯಾಲ್ಡ್ ಹಾಕಿ ಕಪ್ ಅಂತ ಒಂದು ಯಶಸ್ವಿ ಒಂದು ಕ್ರೀಡೋತ್ಸವವನ್ನು ಆಚರಿಸಿದಂತ ಒಂದು ಹೆಮ್ಮೆ ಕುಂಡ್ಯಾಲ್ಡ್ ತಂಡದವರು ಅಂತ ಈ ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಹೇಳಬಹುದು. ಡೆಫಿನೆಟ್ಲಿ ಅವ್ರು ಏನು ಅವ್ರನ್ನ ಐತೆ ಇದು ಒಂದು ತಿಂಗಳು ಅವರೆಲ್ಲ ಅವ್ರದ್ದು ಮನೆ ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಅಂದ್ರೆ ಅವ್ರದ್ದು ಇನ್ವಾಲ್ವ್ಮೆಂಟ್ ನಾವು ನೋಡೋತ್ತಿಗೆ ಗ್ರೌಂಡ್ ಅಲ್ಲಿ. ಈಗ ನಾನು ಈ ಟೂರ್ನಮೆಂಟ್ ಅಲ್ಲಿ ಗೆಸ್ಟೇ ಆಗಿ ಅಲ್ಲದೆ ನಾನು ಅಲ್ಲಿ ಈ ಟೂರ್ನಮೆಂಟ್ 5 ಮ್ಯಾಚ್ ಆಡಿದ್ದೀನಿ. ನಾವು ನೋಡಿದೀವಿ ದ ಡೇ 1 ಇಂದ
ಎಲ್ಲ ಅವ್ರದ್ದು ಚಿಕ್ಕ ಮಕ್ಕಳಾಗಿರ್ಬೋದು ಆರ್ ಅವ್ರದ್ದು ಎಲ್ಡರ್ಲಿ ಪೀಪಲ್ ಆಗಿರ್ಬೋದು, ಎಲ್ಲ ಸೀನಿಯರ್ ಸಿಟಿಸನ್ ಆಗಿರ್ಬೋದು, ಅವ್ರನ್ನ ಎಲ್ಲರನ್ನ ನಾವು ಕಾಣೋದು ಗ್ರೌಂಡ್ ಅಲ್ಲಿ. ಅಂದ್ರೆ ಅಷ್ಟು ಎಫರ್ಟ್ ತಕೊಂಡು ಬೆಳಿಗ್ಗೆ ಗಂಟ ರಾತ್ರಿ ಗಂಟ ನೀವು ಬರೀ ಹಾಕಿನ ಚೆನ್ನಾಗಿ ಆರ್ಗನೈಸ್ ಮಾಡ್ಬೇಕು ಅಂತ ಹೇಳಿ ಅವ್ರದ್ದು ಅಷ್ಟು ಎಫರ್ಟ್ ಹಾಕಿ ಗ್ರೌಂಡ್ ಅಲ್ಲಿ ಮಾಡಿ ಲಾಸ್ಟಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೋತಿಗೆ ಚೆನ್ನಾಗಿ ಆರ್ಗನೈಸ್ ಮಾಡಿದೀವಿ. ಅದ್ರ ಫಿಟ್ಟಿಂಗ್ ಆಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಒಂದು ಕಾಯಂ ಆಯ್ತು. ಅದು ಹಿಸ್ಟಾರಿಕಲ್, ಅಂದ್ರೆ ಇನ್ನು ಮಿನ್ ದ ಫ್ಯೂಚರಿಗೆ ಇದೊಂದು ರೆಕಾರ್ಡ್ ಇರ್ತದೆ. ಕುಂಡಿಯಾಳ ಕಪ್ಪಲಿ ಆಯ್ತು ಅಂತ ಅವ್ರ ಕುಂಡಿಯಾಳ ಫ್ಯಾಮಿಲಿ ಇಸ್ ವೆಲ್ ಡಿಸರ್ವ್ಡ್ ಫಾರ್ ದಿಸ್ ಟೈಟಲ್. ಮುಂದೆ ಆಟ ಆಡುವುದಕ್ಕಿರುವಂತಹ ಮತ್ತು ಕೌಟುಂಬಿಕ ಹಾಕಿ ಉತ್ಸವವನ್ನು ಮುಂದುವರಿಸುವಂತಹ ಎಲ್ಲ ಕುಟುಂಬ ತಂಡದವರಿಗೆ ತಮ್ಮ ಕಿವಿ ಮಾತೇನು ಸರ್? ನಾವು ಇದು ಚೆನ್ನಾಗಿತ್ತು. ಇದು ವರ್ಷ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ನಾವು ಇದರಲ್ಲಿ ಈ ಮಕ್ಕಳನ್ನ ಸ್ವಲ್ಪ ಐಡೆಂಟಿಫೈ ಮಾಡಿ, ಸ್ವಲ್ಪ ಯಂಗ್ ಟ್ಯಾಲೆಂಟೆಡ್ ಮಕ್ಕಳನ್ನ ಸ್ವಲ್ಪ ಐಡೆಂಟಿಫೈ ಮಾಡಿ ಆ ಮಕ್ಕಳು ಹಾಕಿ ಕಂಟಿನ್ಯೂ ಮಾಡ್ಬೇಕು. ಅವರು ಏನು ಎಂಥೂಸಿಯಾಸಮ್ ಅಲ್ಲಿ ಈ ಫ್ಯಾಮಿಲಿ ಟೂರ್ನಮೆಂಟ್ ಆಡ್ತಾರೆ, ಅದೇ ಅವರು ವರ್ಷ ಇಡೀ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಡ್ಬೇಕು. ಸೊ ನಾವು ಆಗ ಅವ್ರದ್ದು ಏನು ಫಸ್ಟ್ ರೆಪ್ರೆಸೆಂಟಿಂಗ್ ಕಂಟ್ರಿ ಇರ್ಬೇಕು. ಬರ್ತಾರೆ ಇಲ್ಲಿಂದ, ಇದು ನಿಮ್ದು ನೀವು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ನಿಮ್ದು ಪದಾರ್ಪಣೆ ಮಾಡೋದು ಫಸ್ಟ್ ಪಾಯಿಂಟ್. ಅಲ್ಲಿಂದ ಅವರು ಸ್ವಲ್ಪ ಆಡಿ ಸ್ಟೇಟ್ ಇಂದ ನ್ಯಾಷನಲ್ ಆಡಿ ಅವ್ರಿಗೆ ರೆಕಗ್ನೈಸ್ ಆಗಿ ಇಂಡಿಯಾಗೆ ಆಡ್ಬೇಕು. ಅದು ಎಂಡ್ ರಿಸಲ್ಟ್ ನಮ್ಗೆ ಈ ಟೂರ್ನಮೆಂಟ್ ಇಷ್ಟು ದೊಡ್ಡದೆಲ್ಲ ಹೋಸ್ಟ್ ಮಾಡಿ ಒಂದು ಎಂಟರ್ಟೈನ್ಮೆಂಟ್, ಓಕೆ ನಮ್ಮ ಮಕ್ಕಳಿಗೆ ಜನರಿಗೆ ಎಲ್ಲ ಕೊಡಗಿಗೆ ಎಂಟರ್ಟೈನ್ಮೆಂಟ್ ಆಯ್ತು. ಬಟ್ ಇದೇ ನಮ್ದು ಇದರಿಂದನೂ ಒಂದು 3-4 ಮಕ್ಕಳು ಇನ್ ದ ಫ್ಯೂಚರ್ ಅಲ್ಲಿ ಒಂದೊಂದು ಇಯರ್ಲಿ ಯಾರಾದ್ರೂ ಇಂಡಿಯನ್ ಕ್ಯಾಂಪಿಗೆ ಹೋದ್ರೆ ಅದು ನಮ್ಗೆ ಇನ್ನೂ ತುಂಬಾ ಸಂತೋಷದ ವಿಷಯ. ಈ ಟೂರ್ನಮೆಂಟ್ ಮಾಡಿದ ಒಂದು ಸಫಲಕಾರಿ ಆಯ್ತು ಅಂತ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ ನಿಜವಾಗಿ. ಸೊ ಅದು ನಮ್ಮ ಮಕ್ಕಳು ಖಾಲಿ ಈ ಟೂರ್ನಮೆಂಟ್ ಆಗಿ ಇಲ್ಲೇ ಬಿಟ್ಬಿಡದೆ ಇದೇ ಫಿಟ್ನೆಸ್ ನ ಮುಂದೆ ಇಂಪ್ರೂವ್ ಮಾಡ್ಕೊಂಡು ಹೋಗಿ ಸ್ಟೇಟ್ಗೆ ಆಡ್ಬೇಕು, ಸ್ಟೇಟ್ ಆಗಿ ಅವರು ನ್ಯಾಷನಲ್ಸ್ ಆಡ್ಬೇಕು, ಅಲ್ಲಿ ರೆಕಗ್ನೈಸೇಷನ್ ಆಗಿ ಇಂಡಿಯನ್ ಕ್ಯಾಂಪ್ಗೆ ಬರ್ಬೇಕು, ಅಲ್ಲಿಂದ ಇಂಡಿಯನ್ ಟೀಮ್ಗೆ ಆಡ್ಬೇಕು. ನಾವು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಮುಂಚೆ ನಾವು ಮಡಿಕೇರಿ ವಾಂಡರ್ಸ್ ಅಲ್ಲಿ ಆಡ್ಕೊಂಡಿರೋತ್ತಿಗೆ ನಾವು ಬೆಳೆದಿದ್ದು ಹಾಗೇನೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಲೋಕಲ್ ಟೂರ್ನಮೆಂಟ್ ತುಂಬಾ ಆಡ್ತಿದ್ದೋ ವಾಂಡರ್ಸ್ ಕ್ಲಬ್ಗೆ. ಆಗ ತುಂಬಾ ಲೋಕಲ್ ಟೂರ್ನಮೆಂಟ್ ಇರ್ತಿದ್ವು. ಬಟ್ ಆದ್ಮೇಲೆ ನಾವು ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ನಮ್ಗೆ ಚಾನ್ಸ್ ಸಿಕ್ತು. ಅದಾದ್ಮೇಲೆ ನಾವು ಕರ್ನಾಟಕ ಸ್ಟೇಟ್ಗೆ ಆಡ್ದು, ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಆಡ್ದು, ಎಲ್ಲೆಲ್ಲಿ ರೆಕಗ್ನಿಷನ್ ಆದೋ ಅಲ್ಲಿಂದ ನಮ್ಗೆ ಇಂಡಿಯಾ ಕ್ಯಾಂಪ್ ಸಿಕ್ತು. ಅದು ನಮ್ದು ಏನಿರ್ಬೇಕು, ಅಲ್ಲಿಂದ ಇಂಡಿಯಾಕ್ಕೆ ಆಡಿದ್ರೆ ನೀವು ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಹಾರ್ಡ್ ವರ್ಕ್ ಮಾಡಿ ನೀವು ಡಿಟರ್ಮೈನ್ ಆಗಿದ್ರೆ ನೀವು ತುಂಬಾ ವರ್ಷ ಇಂಡಿಯಾಕ್ಕೆ ಆಡ್ಬೋದು, ಒಲಿಂಪಿಯನ್ ಆಗ್ಬೋದು, ಇಂಡಿಯನ್ ಟೀಮ್ಗೆ ನೀವು ಮೆಡಲ್ ಗೆಲ್ಬಹುದು. ಇದು ನಮ್ದು ಅಲ್ಟಿಮೇಟ್ ಏಮ್ ಇರಬೇಕು ಅವರಿಗೆ. ತುಂಬಾ ಸಂತೋಷ ಸರ್. ತಮ್ಮ ಮಾತು, ಸಲಹೆ, ಮಾರ್ಗದರ್ಶನದ ಆಶೀರ್ವಾದ ರೂಪದಲ್ಲಿ ನಮ್ಮೆಲ್ಲ ಕ್ರೀಡಾ ಪ್ರೇಮಿಗಳನ್ನು ಬೆಳೆಸ್ತದೆ ಅಂತ ಹಾರೈಸ್ತಾ ಅಂಜಪರಬಂಡ ಸುಬ್ಬಯ್ಯನವರೇ, ಎಲ್ಲ ಕೊಡಗಿನ ಎಲ್ಲ ಹಾಕಿ ಪ್ರೇಮಿಗಳ ಪರವಾಗಿ ತಮಗೆ ಅನಂತ ವಂದನೆಗಳು, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರೇಕ್ಷೋತಗಳೇ, ಕೊಡವ ಹಾಕಿ ಉತ್ಸವ, ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಗಿನ್ನಿಸ್ ಗರಿ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈಗ ಇವತ್ತಿನ ಈ ಸಂವಾದದಲ್ಲಿ ಕೊನೆಯದಾಗಿ ಸಂಚಾಲಕರಾದ ಈ ಬಾರಿಯ ಹಾಕಿ ಕ್ರೀಡೋತ್ಸವದ ಸಂಚಾಲಕರಾಗಿರುವ ಕುಂಡಿಯೂರಿನ ದಿನೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದಿನೇಶ್ ಅವರೇ. ನಮಸ್ಕಾರ ಸರ್. ಬಹಳ ಸಂತೋಷ, ಸಂಭ್ರಮವನ್ನ, ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯ ಕ್ರೀಡಾಪಟುಗಳು, ಹಾಕಿ ಕ್ರೀಡಾಪಟುಗಳು ಈ ಬಾರಿಯ ಕ್ರೀಡೋತ್ಸವದ ಬಗ್ಗೆ. ಅದು ಗಿನ್ನಿಸ್ ದಾಖಲೆ, ಅದು ಹೆಮ್ಮೆಗರಿ ಅನ್ನೋದು ಇಡೀ ಕೊಡಗಿಗೆ, ಕೊಡವ ಕ್ರೀಡಾಪಟುಗಳಿಗೆ, ಎಲ್ಲ ಹಾಕಿ ಪ್ರೇಮಿಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ ಸಂದಂತಹ ಗೌರವ. ತಮ್ಮ ಸಂತೋಷವನ್ನ ಒಂದೆರಡು ಮಾತುಗಳಲ್ಲಿ ದಯವಿಟ್ಟು ಹಂಚಿಕೊಳ್ಳಿ ಸರ್. ಖಂಡಿತವಾಗಿಯೂ. ಯಾಕಂದ್ರೆ ಇದು ನಾವು 24ನೇ ವರ್ಷದ್ದು ಹಬ್ಬ ಮಾಡಿ ಇದನ್ನ ಒಂದು ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯಲು ಯಶಸ್ವಿಯಾಗಿದ್ದೀವಿ ಅನ್ನೋದಕ್ಕೆ ಹಿಂದೆ ತರ ತುಂಬಾ ಜನರು ಇದ್ದಾರೆ. ಫಾರ್ ಎಕ್ಸಾಂಪಲ್, ಕಳೆದ 23 ವರ್ಷದಿಂದ ಹಬ್ಬ ನಡ್ಸ್ಕೊಂಡು ಬಂದಿರೋ ಟೀಮ್ ಆಗಿರ್ಬೋದು, ನಮ್ಮ ಈ ವರ್ಷದಲ್ಲಿ ಪಾರ್ಟಿಸಿಪೇಟ್ ಮಾಡಿರುವ 360 ಟೀಮ್ಗಳು, ಇವರೆಲ್ಲರೂ ಕೂಡ ಕಾರ್ಯಕರ್ತರಾಗಿರ್ತಾರೆ. ಇದಕ್ಕೆ ತೆರೆಮರೆಯಲ್ಲಿ ಹಾಗೆ ತುಂಬಾ ಜನ ಕೆಲಸ ಮಾಡಿರ್ತಾರೆ. ಅವರೆಲ್ಲರೂ ಕೂಡ ಇದಕ್ಕೆ ಗೌರವನ್ನ ಪಡಿತಾರೆ. ಇದು
ಇದು ಕೃತಜ್ಞತೆ ಇವ್ರಿಗೆಲ್ರಿಗೂ ಹೋಗುತ್ತೆ ಇದು actually. ಯಾಕಂದ್ರೆ ಈ ಟೂರ್ನಮೆಂಟ್ ವಿಶ್ವದಲ್ಲೇ ತುಂಬಾನೇ ಒಂದು ಡಿಫ್ರೆಂಟ್ ವೆರಿ ರೇರ್ ಟೂರ್ನಮೆಂಟ್ ಇದು. ಈ ತರ ಎಲ್ಲೂ ಯಾವ ಪ್ರಪಂಚದ ಯಾವ ಭಾಗದಲ್ಲಿ ಈ ತರ ಟೂರ್ನಮೆಂಟ್ ನಡೆಯೋದು ಕಾಣಲ್ಲ ನಾವು. ನಿಜ. ಇದನ್ನೊಂದು ವಿಶ್ವ ಮಟ್ಟದಲ್ಲಿ ಗಮನ ಸೆಳಿಬೇಕು ಅಂದ್ಕೊಂಡು ನಾವು ತುಂಬಾ 6 ತಿಂಗಳಿಂದ ನಾವು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ವಿ. ಇದು ನಮ್ಗೆ ಸಿಕ್ಕಿರೋದು ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ. ಮುಂದಿನ ವರ್ಷ ಮುದ್ದಂಡ ಕುಟುಂಬಸ್ಥರು ಇದನ್ನು ಮುಂದುವರಿಸ್ತಾರೆ. ಹೌದು. ತುಂಬಾ ಸಂತೋಷ. ಮುಂದಿನ ವರ್ಷಗಳಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಹಾಕಿ ಕ್ರೀಡೆ, ಕೌಟುಂಬಿಕ ಕ್ರೀಡೋತ್ಸವ ಅದು ಬಹಳ ಯಶಸ್ವಿಯಾಗಿ ನಡೀಲಿ. ಅವತ್ತು ಪಾಂಡಂಡ ಕುಟ್ಟಣಿಯವರು ಕಂಡಂತಹ ಕನಸು ಅದು ಸ್ಥಾಯಿಯಾಗಿ ಚಿರಸ್ಥಾಯಿಯಾಗಿ ಕೊಡಗಿನಲ್ಲಿ ಯಾವತ್ತೂ ಕೂಡ ಅದು ಮುಂದುವರಿಯಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ರೇಡಿಯೋ ಶ್ರೋತೃಗಳ ಪರವಾಗಿ ಸಂಚಾಲಕರಾಗಿರುವಂತಹ ಒಂದು ಯಶಸ್ವಿ ಕ್ರೀಡೋತ್ಸವವನ್ನು ನೀವು ನಡೆಸಿ ಹೆಮ್ಮೆಯನ್ನು ಅನುಭವಿಸ್ತಾ ಇರುವಂತಹ ಇಡೀ ಕುಟುಂಬದ ಪರವಾಗಿ ನೀವು ಮಾತಾಡಿದ್ದೀರಿ. ಎಲ್ಲರ ಪರವಾಗಿ ಮತ್ತೊಮ್ಮೆ ಅನಂತ ವಂದನೆಗಳು ದಿನೇಶ್ ಅವರೇ. ಧನ್ಯವಾದಗಳು. ಆಕಾಶವಾಣಿಗೂ ಕೂಡ ತುಂಬಾನೇ ಧನ್ಯವಾದ. ಧನ್ಯವಾದ. ನಮಸ್ಕಾರ. ಪ್ರಿಯ ಶ್ರೋತೃಗಳೇ, ಈ ಬಾರಿಯ ಈ ಯಶಸ್ಸಿನ ಈ ಹಿಂದೆ ಹಾಕಿ ಉತ್ಸವವನ್ನು ಆಯೋಜಿಸಿದ ಎಲ್ಲರ ಪ್ರಯತ್ನವನ್ನು ಕೂಡ ನೆನಪು ಮಾಡಿಕೊಳ್ತಾ ಕುಟುಂಬಗಳ ನಡುವೆ ಹೊಸ ಬಾಂಧವ್ಯಕ್ಕೆ ಹಾಕಿ ಹಬ್ಬ ಅದು ನಾಂದಿಯಾಗಲಿ, ಇತರ ಜನಾಂಗದವರಿಗೂ ಕೂಡ ಪ್ರೇರಣೆಯಾಗಲಿ, ಇಡೀ ಕೊಡಗು ಸುಖ ಸೌಹಾರ್ದ ಒಗ್ಗಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಮಾದರಿಯಾಗಲಿ, ಕೊಡಗಿನ ಕೀರ್ತಿ ಯಾವತ್ತೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ತಾ ಇರಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪನಗೊಳಿಸೋಣ. ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಗಿನ್ನಿಸ್ ಕರಿ, ಈ ಹೆಮ್ಮೆಯನ್ನ ನಾವೆಲ್ಲ ಅನುಭವಿಸೋಣ. ಪ್ರಿಯ ಶ್ರೋತೃಗಳೇ, ಇದುವರೆಗೆ ಪ್ರಸಾರವಾದುದು ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಗಿನ್ನಿಸ್ ಕರಿ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ.